ಬಿಹಾರ ಎಲೆಕ್ಷನ್ ನಂತರ ಎನ್ಡಿಎ ಐತಿಹಾಸಿಕ ಭರ್ಜರಿ ಗೆಲುವನ್ನು ಸಾಧಿಸಿದೆ. ಗೆಲುವಿಗೆ ಕಾರಣವಾದ ಅಂಶಗಳು ನಿಜಕ್ಕೂ ಕೂಡ ರಾಜ್ಯದಲ್ಲಿ ಚರ್ಚೆಯಾಗ್ತಾ ಇದೆ. ಹಾಗಾದ್ರೆ ಬಿಜೆಪಿ ಅಥವಾ ಮೈತ್ರಿಕೂಟ ಎನ್ಡಿಎ ಮೈತ್ರಿಕೂಟ ವಿಜಯ ಸಾಧಿಸಲು ಕಾರಣವೇನು? ಅದಕ್ಕೊಂದಷ್ಟು ಪ್ರಮುಖ ಕಾರಣಗಳಿದಾವೆ ಅಂತ ಹೇಳಲಾಗುತ್ತೆ. ಹಾಗಾದ್ರೆ ಆ ಕಾರಣಗಳು ಯಾವುದು? ಗೆಲುವಿಗೆ ಕಾರಣವಾದ ಅಂಶಗಳು ಯಾವುದು? ಎನ್ಡಿಎ ಜಯ ಹಿಂದೆ ಆರ್ಎಸ್ಎಸ್ ತ್ರಿಶೂಲ ತಂತ್ರವು ಅಡಗಿದೆ. 3 ಮುಖ್ಯ ವಿಚಾರ ಕೇಂದ್ರೀಕರಿಸಿ ಸಂಘದಿಂದ ಕಾರ್ಯತಂತ್ರವನ್ನು ರೂಪಿಸಲಾಗಿತ್ತು ಎನ್ನುವಂತಹ ವಿಚಾರವೂ ಕೂಡ ಈಗ ಬಹಳಷ್ಟು ಚರ್ಚೆಗೆ ಕಾರಣವಾಗಿದೆ. ಸ್ವತಃ ಮೋಹನ್ ಭಾಗವತ್ರಿಂದ ತೀವ್ರ ನಿಗಾ. ಪ್ರತಿ ಕ್ಷೇತ್ರದಲ್ಲಿ 200ರಿಂದ 300ರಂತೆ ರಾಜ್ಯದಲ್ಲಿ 60,000 ಸಭೆ. ಎನ್ಡಿಎಗೆ ಮುಸ್ಲಿಂ ಯಾದವ ಮತ ಸೆಳೆಯುವಲ್ಲಿ ಸ್ವಯಂ ಸೇವಕರು ಯಶಸ್ಸಾಗಿದ್ದಾರೆ. ಹಾಗಾದ್ರೆ ಏನಿದು ತ್ರಿಶೂಲ ಮಂತ್ರ? ತ್ರಿಶೂಲ ತಂತ್ರ ಅಂದ್ರೆ ಏನು? ತ್ರಿಶೂಲ ತಂತ್ರ ನಂಬರ್ 1. ತ್ರಿಶೂಲ ತಂತ್ರ ಅಂದರೆ ನಿರುದ್ಯೋಗಿಗಳಿಂದ ಜನರನ್ನ ಗುರುತಿಸಿ ಅವರ ಸಮಸ್ಯೆಗೆ ಪರಿಹಾರ ಕೊಡುವಂತಹದ್ದು. ಇನ್ನು 2ನೇ ಪ್ರಮುಖ ಪಾಯಿಂಟ್, ಮೋದಿ ಕೊಡುಗೆಗಳೇನು ಎಂದು ಜನತೆಗೆ ಮನವರಿಕೆ ಮಾಡಿಕೊಡುವಂತಹದ್ದು. ಮೋದಿ ಏನೇನು ದೇಶಕ್ಕೆ ಕೊಟ್ಟಿದ್ದಾರೆ ಅನ್ನುವಂತಹದ್ದು. ಅದಾದ್ರೆ ಇನ್ನು 3ನೆಯ ಪಾಯಿಂಟ್, ಹಿಂದೂ ರಾಷ್ಟ್ರವಾದದಾಡಿ ಬಿಹಾರದ ಎಲ್ಲಾ ವರ್ಗದ ಜನರ ಒಗ್ಗೂಡಿಸುವ ಯತ್ನ. ಬಿಹಾರದಲ್ಲಿ ಎನ್ಡಿಎ ಐತಿಹಾಸಿಕ ಭರ್ಜರಿ ಗೆಲುವು. ಅದಕ್ಕೆ ಆರ್ಎಸ್ಎಸ್ಸಿಗರು ಕೂಡ ಪರೋಕ್ಷವಾಗಿ ಕಾರಣರು ಅನ್ನುವಂತಹ ವಿಚಾರ ಈಗ ಒಂದಷ್ಟು ರಾಜಕೀಯ ಚರ್ಚೆಗೆ ಕಾರಣವಾಗಿದೆ. ಆರ್ಎಸ್ಎಸ್ ಸತತ ನಿರಂತರ ಪ್ರಯತ್ನಗಳಿಂದಲೇ ಬಿಹಾರದಲ್ಲಿ ಎನ್ಡಿಎ ಮೈತ್ರಿಕೂಟ ವಿಜಯದ ಪತಾಕೆಯನ್ನ ಆರಿಸಿರುವಂತಹದ್ದು. ಬಿಹಾರದಲ್ಲಿ ಎನ್ಡಿಎ ಗೆಲ್ಲೋದಕ್ಕೆ ಕಾರಣ ಅಲ್ಲಿ ಅಲ್ಪಸಂಖ್ಯಾತರ ಸಮುದಾಯ, ಯಾದವ ಸಮುದಾಯ. ನಿತೀಶ್ ಕುಮಾರ್ ಬಿಜೆಪಿಯ ಜೊತೆ ಮೈತ್ರಿ ಮಾಡಿಕೊಂಡ್ರು ಅನ್ನುವ ಕಾರಣವನ್ನೇ ಮುಂದಿಟ್ಟುಕೊಂಡೇನು ಕೈ ಬಿಡೋದಕ್ಕೆ ಹೋಗಲಿಲ್ಲ ಆ ಸಮುದಾಯಗಳು. ನಿತೀಶ್ ಕುಮಾರ್ ಅವರನ್ನ ಮತ್ತಷ್ಟು ಬಿಗಿಯಾಗಿ ಹಿಡಿದುಕೊಳ್ಳೋದಕ್ಕೆ ಕಾರಣ ಆಯಿತು. ಸೊ ಬಿಹಾರದ ಐತಿಹಾಸಿಕ ಒಂದು ರಿಸಲ್ಟ್ ಏನಿತ್ತು ಅದಕ್ಕೆ ಆರ್ಎಸ್ಎಸ್ಸಿಗರು ಕೂಡ ಗ್ರೌಂಡ್ ವರ್ಕ್ ನಡೆಸಿದ್ದಾರೆ ಎನ್ನುವಂತಹದ್ದು. 60,000 ಸಭೆಗಳನ್ನು ಮಾಡಲಾಗಿದೆ. ಪ್ರತಿ ಕ್ಷೇತ್ರದಲ್ಲಿ ಮಾತ್ರ ಅಲ್ಲ, ಇಡೀ ಬಿಹಾರದಲ್ಲಿ ಸೇರಿಸೋದಾದ್ರೆ ಪ್ರತಿ ಕ್ಷೇತ್ರದಲ್ಲಿ 200ರಿಂದ 300 ಸಭೆಗಳನ್ನು, ಸಣ್ಣ ಸಣ್ಣ ಸಭೆಗಳನ್ನು ಮಾಡಿ ಜನರಿಗೆ ದೇಶದ ಬಗ್ಗೆ ಅರಿವು ಮೂಡಿಸುವಂತಹದ್ದು, ಪ್ರಧಾನಿ ನರೇಂದ್ರ ಮೋದಿಯ ಆಡಳಿತದ ಬಗ್ಗೆ ಅರಿವು ಮೂಡಿಸುವಂತಹ ಪ್ರಯತ್ನ. ಬಿಜೆಪಿ ದೇಶಕ್ಕೇನು ಕೊಡ್ತು, ಕಾಂಟ್ರಿಬ್ಯೂಷನ್ ಏನು, ಅಲ್ಲಿನ ನಿರುದ್ಯೋಗಿಗಳಿಗೆ ಶಾಶ್ವತ ಪರಿಹಾರವನ್ನು ಕೊಡುವಂತಹದ್ದು. ಆದರೆ ಯಾವಾಗ ಬಿಜೆಪಿಯ ಕಡೆಯಿಂದ ಒಂದು ಮಹಿಳೆಗೆ 10,000 ರೂಪಾಯಿ ಕೊಡ್ತೀವಿ ಅಂತ ಹೇಳಿ ಬಿಜೆಪಿ ಬಹಿರಂಗವಾಗಿ ಹೇಳಿಕೊಳ್ತೋ, ಅದಾದ ನಂತರ ಅಲ್ಲಿನ ಮತದಾರರ ಮನಸ್ಥಿತಿಗಳೇ ಬದಲಾಯಿತು. 1 ಕೋಟಿ ಮಹಿಳೆಯರಿಗೆ 10,000 ಅಂದ್ರೂ ಕೂಡ 16,000 ಕೋಟಿಗಳಾಗ್ತವೆ. 16,000 ಕೋಟಿಯನ್ನ ಘೋಷಣೆ ಮಾಡಿದ ಬೆನ್ನಲ್ಲೇ ಎನ್ಡಿಎಗೆ ಅಲ್ಲಿ ಮತದಾರರು ಕೈ ಹಿಡಿಯೋದಕ್ಕೆ ಸಾಧ್ಯ ಆಯಿತು ಅನ್ನೋ ಆರೋಪ ಇದೆ. ನರೇಂದ್ರ ಮೋದಿ ಅವರು 16,000 ಕೋಟಿಯನ್ನು ತೋರಿಸಿ ಜನರನ್ನು ಮಂಗ ಮಾಡಿದ್ರು ಅನ್ನುವಂಥ ಆರೋಪ. ಆದರೆ ಸ್ವತಃ ಮೋಹನ್ ಭಾಗವತ್ ಹೇಳ್ತಾರೆ, ಆರ್ಎಸ್ಎಸ್ಸಿನ ಗ್ರೌಂಡ್ ವರ್ಕ್ಗಳು ಎನ್ಡಿಎ ಈ ಬಾರಿ ಗೆಲ್ಲೋದಕ್ಕೆ ಕಾರಣವಾಗಿದೆ ಅಂತ. ಎನ್ಡಿಎಗೆ ಮುಸ್ಲಿಂ ಯಾದವ ಮತ ಸೆಳೆಯುವಲ್ಲೂ ಕೂಡ ಸ್ವಯಂ ಸೇವಕರು ಯಶಸ್ಸಾಗಿದ್ದಾರೆ. ಹಾಗಾದರೆ ಈ ತ್ರಿಶೂಲ ತಂತ್ರ ನಿಜಕ್ಕೂ ಕೂಡ ವರ್ಕೌಟ್ ಆಗಿದೆಯಾ? ಅಲ್ಲಿ ವರ್ಕೌಟ್ ಆಯ್ತಾ ಎನ್ನುವಂತಹದ್ದು. ಎನ್ಡಿಎ ಜಯ ಹಿಂದೆ ಆರ್ಎಸ್ಎಸ್ ತ್ರಿಶೂಲ ತಂತ್ರ 3 ಮುಖ್ಯ ವಿಚಾರ ಕೇಂದ್ರೀಕರಿಸಿ ಸಂಘದಿಂದ ಕಾರ್ಯತಂತ್ರ ನಡೆದಿದೆ ಎನ್ನುವಂತಹದ್ದು. ಸ್ವತಃ ಮೋಹನ್ ಭಾಗವತ್ರಿಂದ ತೀವ್ರ ನಿಗಾ ಇರಿಸಲಾಗಿತ್ತು. ಪ್ರತಿ ಕ್ಷೇತ್ರದಲ್ಲಿ 200ರಿಂದ 300ರಂತೆ ರಾಜ್ಯದಲ್ಲಿ 60,000 ಸಭೆಗಳಾಗಿತ್ತು. ಎನ್ಡಿಎಗೆ ಮುಸ್ಲಿಂ ಯಾದವ ಮತ ಸೆಳೆಯುವಲ್ಲಿ ಸ್ವಯಂ ಸೇವಕರು ಕೂಡ ಯಶಸ್ಸು ಆಗಿದ್ದಾರೆ ಎನ್ನುವಂತಹದ್ದು. ಒಟ್ಟಾರೆ ಬಿಹಾರದಲ್ಲಿ ಎನ್ಡಿಎ ಗೆಲ್ಲೋದಕ್ಕೆ ಆರ್ಎಸ್ಎಸ್ ಕೂಡ ಪರೋಕ್ಷ ಕಾರಣ ಎಂದು ಹೇಳಲಾಗುತ್ತಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.